ಎಲ್ಲರಿಗೂ ಜೈ ಜನೇಂದ್ರಗಳು. ನಾನು ಖುಷಿ ಸಂತೋಷ್ ಕೆಂಚಗೌಡ ಕೋತಳಿ ಗ್ರಾಮದಿಂದ ಮಾತನಾಡುತ್ತಿದ್ದೇನೆ. ಇಂದು ನಾನು ನಿಮ್ಮೆಲ್ಲರ ಮುಂದೆ ಪ್ರಸ್ತುತ ಸಮಾಜಕ್ಕೆ ಜೈನ ಧರ್ಮದ ಅವಶ್ಯಕತೆ ಎಂಬ ವಿಚಾರದ ಕುರಿತು ಕೆಲವು ವಿಚಾರಗಳನ್ನು ಹಂಚಿಕೊಳ್ಳುತ್ತೇನೆ. ಜೀವಿಸು ಮತ್ತು ಜೀವಿಸಲು ಬಿಡು ಹಾಗೂ ಅಹಿಂಸಾ ಪರಮೋಧರ್ಮದ ಮೇಲೆ ನಿಂತಿರುವಂತಹ ನಮ್ಮ ಜೈನ ಧರ್ಮವು ಪ್ರಾಚೀನ ಕಾಲದಿಂದಲೂ ತನ್ನದೇ ಆದಂತಹ ಒಂದು ಮಹತ್ವವನ್ನು ಹೊಂದಿದೆ ಹಾಗೂ ವಿಶ್ವಶಾಂತಿಯನ್ನು ಬಯಸುವಂತಹ ಧರ್ಮವಾಗಿದೆ. ಪ್ರಸ್ತುತ ಅದರಲ್ಲೂ ಈಗಿನ ಒಂದು ಕಾಲದಲ್ಲಿ ಹಾಗೂ ಸಮಾಜದ ಸ್ಥಿತಿಗತಿಗೆ ಹೋಲಿಸಿ ನೋಡಿದಾಗ ಈ ಒಂದು ಜೈನ ಧರ್ಮವು ತುಂಬ ಅವಶ್ಯಕವಾಗಿದೆ. ಏಕೆಂದರೆ ಅಹಿಂಸೆ ಎನ್ನುವುದು ಇಡೀ ಪ್ರಪಂಚವನ್ನೇ ಒಂದು ಸುಖದ ಸಾಗರದಲ್ಲಿ ನೋಡುವಂತಹ ಒಂದು ಬಯಕೆಯಾಗಿದೆ. ಸಕಾಲದಲ್ಲಿ ಬಿತ್ತಿದ ಬೀಜ ಉತ್ತಮ ಫಲಗಳನ್ನು ನೀಡುವಂತೆ ನಾವು ಬಾಲ್ಯದಲ್ಲಿಯೇ ನಮ್ಮ ಮಕ್ಕಳಿಗೆ ನೀಡುವಂತಹ ಸಂಸ್ಕಾರವು ನಮ್ಮನ್ನು ಮುಂದೆ ಸಾಯುವವರೆಗೆ ಒಂದು ಉನ್ನತ ದಾರಿಯಲ್ಲಿ ನಡೆಸುವಂತಹ ವಿಚಾರಧಾರೆಯಾಗಿದೆ. ಮಕ್ಕಳು ಬಾಲ್ಯದಲ್ಲಿ ಸಂಸ್ಕಾರವನ್ನು ಪಡೆದುಕೊಂಡರೆ ಧರ್ಮನಿಷ್ಠರಾಗಿ ಪ್ರಜೆಗಳಿಗೆ ಪರೋಪಕಾರವನ್ನು ಮಾಡುತ್ತಾ ದಾನಿಗಳಾಗಿ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳುತ್ತಾರೆ. ಪ್ರಸ್ತುತ ಒಂದು ಸಮಾಜದಲ್ಲಿ ನಾವು ಸಂಸ್ಕಾರದ ಕೊರತೆಯಿಂದ ಅನೇಕ ಯುವಕರು ದಾರಿ ತಪ್ಪುತ್ತಿರುವುದನ್ನು ಕೂಡ ನೋಡುತ್ತಿದ್ದೇವೆ. ಪಾಶ್ಚಿಮಾತ್ಯ ಒಂದು ಪ್ರಭಾವಕ್ಕೆ ಒಳಗಾಗಿ ತಮ್ಮ ಒಂದು ವೃದ್ಧ ತಂದೆ ತಾಯಿಗಳನ್ನು ಯಾವುದೇ ಒಂದು ಭಯಭೀತಿಯಿಲ್ಲದೆ ವೃದ್ಧಾಶ್ರಮಗಳಿಗೆ ಸಾಗಿಸುವಂತಹ ಪರಿಸ್ಥಿತಿಯನ್ನು ಸಮಾಜದಲ್ಲಿ ಕಾಣುತ್ತೇವೆ. ಅಷ್ಟೇ ಅಲ್ಲದೆ ಸ್ವಾತಂತ್ರ್ಯದ ಒಂದು ಮಹತ್ವವನ್ನು ಮರೆತು ಸ್ವೇಚ್ಛಾಚಾರದಿಂದ ನಡೆದುಕೊಳ್ಳುತ್ತಿದ್ದಾರೆ. ರಾವಣನ ಒಂದು ಉದಾಹರಣೆಯನ್ನು ಮುಂದಿಟ್ಟುಕೊಂಡು ನಾವು ವಿಚಾರ ಮಾಡುವುದಾದರೆ, ಅಂದು ರಾವಣನು ಒಂದು ಹೆಣ್ಣಿಗಾಗಿ ಸರ್ವನಾಶ ಆಗಿ ಹೋದನು. ಆದರೆ ಇಂದಿಗೂ ಸಹಿತ ಅನೇಕ ಗಂಡು ಮಕ್ಕಳು ಇಷ್ಟೆಲ್ಲ ಒಂದು ಆಧುನಿಕತೆ ಮುಂದುವರಿದರೂ ಕೂಡ ಹೆಣ್ಣಿಗೆ ಮಾನಭಂಗದ ಒಂದು ಭಯ ಇಂದಿಗೂ ತಪ್ಪಿಲ್ಲ. ಅಷ್ಟೇ ಅಲ್ಲದೆ ಅನೇಕ ಗಂಡು ಮಕ್ಕಳು ಒಂದು ಕೊಲೆ ಸುಲಿಗೆಯಲ್ಲಿ ತೊಳೆದುಕೊಂಡು ತಮ್ಮ ಒಂದು ಜೀವನವನ್ನು ಹಾಳು ಮಾಡಿಕೊಳ್ಳುವುದಲ್ಲದೆ ತಂದೆ ತಾಯಿಗಳ ಜೀವನವನ್ನು ನರಕಕ್ಕೆ ತಳ್ಳುತ್ತಿದ್ದಾರೆ. ಹೆಣ್ಣು ಮಕ್ಕಳ ಜೀವನವನ್ನು ಕೂಡ ನರಕವನ್ನಾಗಿಸುತ್ತಿದ್ದಾರೆ. ಇಂದಿನ ಸಮಾಜದಲ್ಲಿ ಸುಳ್ಳು, ಲಂಚ, ಕಾಳಸಂತೆ, ಕಲಬೆರಕೆ, ಅನೇಕ ಅನ್ಯಾಯದ ವಿಷಯಗಳು ತಾಂಡವವಾಡುತ್ತಿದೆ. ನಗರೀಕರಣದ ಒಂದು ಆಶೆಗೆ ಒಳಗಾಗಿ ತಾಯಿಯಾದಂತಹ ಪರಿಸರ ಮಾತೆಯನ್ನು ಕೂಡ ಶೋಷಣೆಗೆ ಒಳಪಡಿಸುತ್ತಿದ್ದಾರೆ. ಸರ್ವೇ ಜನ ಸುಖಿನೋ ಭವಂತು ಎಂಬ ವಿಚಾರವನ್ನು ಮರೆತು ಅನೇಕ ಒಂದು ಕಷ್ಟಗಳಲ್ಲಿ ಬಿದ್ದು ಒದ್ದಾಡಿ ಕಷ್ಟದಲ್ಲಿರುವವರನ್ನು ಮೇಲಕ್ಕೆತ್ತದೆ ಅಲ್ಲೇ ತುಳಿಯುವಂತಹ ಕೆಲಸವು ನಡೆಯುತ್ತಿದೆ. ಅಷ್ಟೇ ಅಲ್ಲದೆ ನಮ್ಮ ಒಂದು ಜೈನ ಧರ್ಮದ ಮೂಲ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡರೆ ನಮ್ಮ ಒಂದು ದೇಶದ ನಿಜವಾದ ಸಂಪತ್ತು ಸೈನಿಕ ಶಕ್ತಿ ಮಾತ್ರವಲ್ಲ, ಒಂದು ದೊಡ್ಡ ದೊಡ್ಡ ಕಾರ್ಖಾನೆಗಳು ಮಾತ್ರವಲ್ಲ, ಎಲ್ಲ ಸಂಪನ್ಮೂಲಗಳು ಕೂಡ ಅಲ್ಲ. ಆದರೆ ಆ ಒಂದು ದೇಶದ ಹಿತವನ್ನು ಬಯಸುವಂತಹ ಒಂದು ನಿಸ್ವಾರ್ಥ ಬುದ್ಧಿ ಇರುವಂತಹ ಜೀವಿಗಳು ಅಲ್ಲಿ ವಾಸಿಸಿದರೆ ಅದುವೇ ಒಂದು ದೇಶದ ನಿಜವಾದ ಸಂಪತ್ತಂತ ನಾವು ಹೇಳಬಹುದು. ಜೀವಿಸಲು ಬಿಡು ಎಂಬ ಮುಖ್ಯ ಮಹಾವೀರರ ವಾಣಿಯಂತೆ ಅಹಿಂಸಾ ಪಾಲಕರಾದರೆ ಪ್ರಸ್ತುತ ಸಮಾಜದಲ್ಲಿರುವ ಎಷ್ಟೋ ಸಮಸ್ಯೆಗಳು ಬಗೆಹರಿಯುತ್ತವೆ. ಅಷ್ಟೇ ಅಲ್ಲದೆ ನಮ್ಮ ಒಂದು ಧರ್ಮದ ಆಚರಣೆ, ರಾತ್ರಿ ಭೋಜನ ತ್ಯಾಗ, ನೀರು ಸೋಸಿ ಕುಡುವುದು, ಮದ್ಯ ಮಾಂಸಗಳ ತ್ಯಾಗ, ಕಂದಮೂಲಗಳ ತ್ಯಾಗ, ಹೀಗೆ ಹಲವಾರು ಒಂದು ವಿಚಾರಗಳನ್ನು ನಾವು ಅಳವಡಿಸಿಕೊಳ್ಳುತ್ತಾ ಹೋದರೆ ಇಂದು ನಮ್ಮ ಶರೀರವು ರೋಗಗಳ ಆಗರವಾಗುತ್ತಿದೆ. ಅಷ್ಟೇ ಅಲ್ಲದೆ ಕೆಲಸದ ಒತ್ತಡದಿಂದ ನಾವು ಎಲ್ಲೆಲ್ಲೋ ಹೊರಗಡೆ ಊಟವನ್ನು ಮಾಡುವಂತಹ ಒಂದು ಪರಿಸ್ಥಿತಿ ಬಂದೊದಗಿದೆ. ಇದೆಲ್ಲವನ್ನು ತಪ್ಪಿಸಬೇಕಾದರೆ ನಾವು ಒಂದು ನಿಯಮಬದ್ಧವಾದಂತಹ ಒಂದು ಜೀವನವನ್ನು ನಡೆಸಿದರೆ ಅನೇಕ ಸಮಸ್ಯೆಗಳಿಂದ ನಾವು ಬರಬಹುದು. ಆರೋಗ್ಯವೇ ಭಾಗ್ಯ. ಈ ಒಂದು ಆರೋಗ್ಯವನ್ನು ಪಾಲಿಸಬೇಕಾದರೆ ಅದಕ್ಕೆ ಮೂಲವಾಗಿ ನಾವು ಜೈನ ಧರ್ಮದಲ್ಲಿರುವಂತಹ ಸಿದ್ಧಾಂತಗಳನ್ನು ಪಾಲಿಸಿದರೆ ನಾವು ಸಾವಿರಾರು ರೂಪಾಯಿಗಳನ್ನು ಒಂದು ಆಸ್ಪತ್ರೆಗೆ ಹಾಕುವಂತಹ ಒಂದು ದುರ್ವ್ಯವಸ್ಥೆಯನ್ನು ತಪ್ಪಿಸಬಹುದು. ಅಷ್ಟೇ ಅಲ್ಲದೆ ನಾವು ಅನೇಕ ಯುವ ಪ್ರವರ್ತಕರನ್ನು ನೋಡಿದಾಗ ನಾವು ಅವರು ಕಟ್ಟಳೆಗಳಿಗೆ ಒಳಗಾಗಿ ಬದುಕಿದರೆ ಒಂದು ಜೀವನದ ಸಾಧನೆಯನ್ನು ಮಾಡಿರುವುದನ್ನು ಕೂಡ ನೋಡಬಹುದು. ವಸುದೈವಕ ಕುಟುಂಬ ಎಂಬ ಭಾವನೆಯನ್ನು ನಾವು ಅರಿತುಕೊಂಡರೆ ಇಡೀ ಭೂಮಿಯೇ ನಮಗೆ ಕುಟುಂಬವೆನಿಸುತ್ತದೆ. ಆವಾಗ ನಾವು ನಮ್ಮಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಬದುಕುವಂತಹ ಶಕ್ತಿ ಜಾಗೃತವಾಗುತ್ತದೆ. ಗರ್ಭ ಸಂಸ್ಕಾರದ ಸಮಯದಲ್ಲೇ ನಮ್ಮ ಒಂದು ಜೈನ ಧರ್ಮದಲ್ಲಿ ಆ ಮಗುವಿಗೆ ಗರ್ಭದಲ್ಲಿರುವಾಗಲೇ ಒಂದು ನಾವು ಜೈನ ಧರ್ಮದ ಒಂದು ಪ್ರಭಾವವನ್ನು ಬೀರಲು ತಾಯಿಗೆ ನಮೋಕಾರ ಮಂತ್ರ, ಭಕ್ತಾಮರ ಸ್ತೋತ್ರ, ಹೀಗೆ ಹಲವು ಒಂದು ಧಾರ್ಮಿಕ ಭಾವನೆಗಳನ್ನು ಪಠಿಸಲು ಹೇಳುತ್ತೇವೆ. ಇದರಿಂದ ಆ ಮಗುವಿಗೆ ಗರ್ಭದಲ್ಲಿಯೇ ಒಂದು ಉನ್ನತವಾದಂತಹ ಒಂದು ಸಂಸ್ಕಾರ ಕೂಡ ಬೀಳಲು ಪ್ರಾರಂಭವಾಗುತ್ತದೆ. ತಂದೆ ತಾಯಿಯೊಂದು ಒತ್ತಡದ ಜೀವನದಲ್ಲಿ ಬದುಕುತ್ತಿರಬೇಕಾದರೆ ಮಕ್ಕಳಿಗೆ ಒಂಟಿತನದ ಭಾವನೆ ಕಾಡುತ್ತಿದೆ. ಆದರೆ ಕುಟುಂಬ ಅನ್ನುವಂತಹ ಪರಿಕಲ್ಪನೆಯನ್ನು ನಮ್ಮ ಜೈನ ಧರ್ಮವು ತುಂಬ ಸುಂದರವಾಗಿ ವಿವರಿಸುತ್ತದೆ. ಅಜ್ಜಿಯರ ಒಂದು ಮಡಿಲಲ್ಲಿ ಬೆಳೆದಂತಹ ಮಗು ಸಮಾಜದಲ್ಲಿ ರಕ್ಷಣೆಯಲ್ಲಿ
ಬಂದು ಒಂದು ಒಳ್ಳೆಯ ನಾಗರಿಕರಾಗಿ ಬದುಕುತ್ತದೆ. ಭರತನ ಒಂದು ವೃಷಭನಾಥನ ಮಗನ ಭರತನ ಹೆಸರಿನಿಂದ ಭಾರತಕ್ಕೆ ಭಾರತ ಎಂಬ ಹೆಸರು ಬಂದಿದೆ. ಇದರಿಂದಾಗಿ ನಮ್ಮ ಭಾರತ ದೇಶದ ಪ್ರಜೆಗಳೆಲ್ಲ ನಾವು ಒಳ್ಳೆಯ ಸಂಸ್ಕಾರವನ್ನು ಬೆಳೆಸಿಕೊಂಡು ಒಳ್ಳೆಯ ನಾಗರಿಕರಾಗಿ ಬಾಳಬಹುದು. ಇಷ್ಟು ಹೇಳಿ ನನ್ನ ಒಂದು 4 ಮಾತುಗಳನ್ನು ಮುಗಿಸುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಜೈ ಜಿನೇಂದ್ರಗಳು.